ತಂತ್ರಜ್ಞಾನ ನಗರ ಅಂತ ಈಗಾಗಲೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ನಗರೀಕರಣದ ವೇಗದ ನಡುವೆ ಪರಿಸರದ ಸಮತೋಲನ ಮಂಕಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಇದೀಗ ಪರಿಸರವನ್ನ ಪುನಃಸ್ಥಾಪಿಸುವ ಉದ್ದೇಶದಿಂದ ಒಂದು ಪ್ರಮುಖ ಹೆಜ್ಜೆಯನ್ನ ಇಟ್ಟಿದೆ. ಅದೇನೆಂದ್ರೆ ಕಾಚರಕನಹಳ್ಳಿಯಲ್ಲಿ ಸುಮಾರು 16 ಎಕರೆ 9 ಕುಂಟೆ ಭೂಭಾಗದಲ್ಲಿ ಹೊಸ ಕೆರೆ ನಿರ್ಮಾಣ ಮಾಡುವ ಹೆಜ್ಜೆ ಇದಾಗಿದೆ. ಇದು ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಮೊದಲ ಬಾರಿಗೆ ಡೆಡ್ಲ್ಯಾಂಡ್ ಒಂದನ್ನ ಕೆರೆಯಾಗಿ ನಿರ್ಮಾಣ ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ ಇದಾಗಿದೆ. ಇದಲ್ಲದೆ ಜಲ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿಯೂ ಇದು ಕಾಣಿಸಿಕೊಳ್ತಾ ಇದೆ. ಎಸ್, ಒಂದು ಕಾಲದಲ್ಲಿ 1000 ಕೆರೆಗಳ ನಗರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂತಹ ಬೆಂಗಳೂರು ಇಂದಿನ ದಿನಗಳಲ್ಲಿ ಸುಮಾರು ಅರ್ಧದಷ್ಟು ಕೆರೆಗಳೇ ಮಾಯವಾಗಿವೆ. ಜನಸಂಖ್ಯೆಯ ಹೆಚ್ಚಳ, ತಾಂತ್ರಿಕ ಅಭಿವೃದ್ಧಿ ಮತ್ತು ಉದ್ದೇಶವಿಲ್ಲದ ನಗರ ಯೋಜನೆಗಳು ಇನ್ನು ಕೆಲ ಕಾರಣಗಳಿಂದ ಇಂತಹದೊಂದು ಸ್ಥಿತಿ ತಲುಪುವಂತಹ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಇದರ ಪರಿಣಾಮವಾಗಿ ಬೆಂಗಳೂರಿಗರಿಗಂತೂ ಮಳೆ ಬಂದ್ರೆ ಸಾಕು ನರಕದ ದರ್ಶನವೇ ಆಗ್ತಿದೆ. ಇದಕ್ಕೆ ತಾಜಾ ಉದಾಹರಣೆಯಂತೆ ಹಿಂದೆ ಮಳೆ ಬಂದಾಗ ನಾಗವಾರದಲ್ಲಿರೋ ಮಾನ್ಯತಾ ಟೆಕ್ ಪಾರ್ಕ್ ಪೂರ್ತಿ ಕೆರೆಯಾಗಿ ಮಾರ್ಪಾಡಾಗಿತ್ತು. ಫ್ಲೈಓವರ್ ನಲ್ಲಿ ವಾಟರ್ ಫಾಲ್ಸ್ ನಂತೆ ನೀರು ಮೇಲಿಂದ ಧುಮುಕ್ತಾ ಇರುವಂತಹ ದೃಶ್ಯಗಳು, ಹಾಗೆ ರಸ್ತೆಗಳೆಲ್ಲ ತುಂಬಿ ಜಲಾಮಯವಾದುದನ್ನ ನಾವು ಕಣ್ಣಾರೆ ಕಂಡಿದ್ದೇವೆ. ಸಾಕಷ್ಟು ಅಪಾರ್ಟ್ಮೆಂಟ್ ಮನೆಗಳಿಗೆ, ಅಂಗಡಿ ಮುಂಗಟ್ಟುಗಳಿಗೆ ಮತ್ತು ವಾಹನಗಳೆಲ್ಲ ಮಳೆ ನೀರಿನಿಂದ ಜಲಾವೃತವಾಗಿದ್ದು ಎಲ್ಲವನ್ನ ನೋಡಿದ್ದೇವೆ. ಇಂತಹ ಅನಾಹುತಗಳನ್ನ ತಪ್ಪಿಸೋಕೆ ಬೆಂಗಳೂರಲ್ಲಿ ಕೆರೆಗಳ ಪಾತ್ರ ಬಹುಮುಖ್ಯವಾಗಿದೆ. ಈ ಕಾಚರಕನಹಳ್ಳಿಯಲ್ಲಿ ಹೊಸದಾಗಿ ನಿರ್ಮಾಣ ಮಾಡ್ತಿರೋ ಕೆರೆಯು ಸುಮಾರು 9 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣ ಕಾಣ್ತಾ ಇದೆ. ಈ ಕೆರೆ ಅಭಿವೃದ್ಧಿಯ ಸಾಕಷ್ಟು ಕೆಲಸಗಳು ಈಗಾಗಲೇ ಪೂರ್ಣಗೊಂಡಿವೆ. ಇನ್ನು 40% ಕೆಲಸ ಇನ್ನು ಬಾಕಿ ಇದೆ. ಈ ಕೆರೆಯ ನಿರ್ಮಾಣದಿಂದ ಪರಿಸರಕ್ಕೆ ಸಾಕಷ್ಟು ಅನುಕೂಲವಾಗಲಿದೆ. ಜಲಚರ ಜೀವಿಗಳ ಉಳಿವಿಗಾಗಿರಬಹುದು, ಪರಿಸರ ತಾಪಮಾನ ತಗ್ಗಿಸುವಲ್ಲಿ, ಶುದ್ಧ ಗಾಳಿಯ ಹರಿವಿನಲ್ಲಿ ಮತ್ತು ಹಸಿರಿನ ವಾತಾವರಣ ಕಾಪಾಡುವಲ್ಲಿ ಈ ಕೆರೆ ಸಹಾಯಕವಾಗ್ತದೆ. ಮಳೆಗಾಲದ ಸಂದರ್ಭದಲ್ಲಿ ಮಳೆ ನೀರನ್ನ ಸ್ವೀಕರಿಸಿ ನೆರೆ ನಿರ್ವಹಣೆಯಲ್ಲಿ ಈ ಕೆರೆ ಪ್ರಮುಖ ಪಾತ್ರ ವಹಿಸುತ್ತದೆ. ಸಮುದಾಯದ ಉಪಯೋಗಗಳಿಗೂ ಇದು ಸಹಕಾರಿಯಾಗಿದೆ. ಇನ್ನು ಬಿಬಿಎಂಪಿಯ ಈ ಕೆರೆ ನಿರ್ಮಾಣದ ಯೋಜನೆಗೆ ಪ್ರಮುಖ ಕಾರ್ಯಗಳನ್ನ ಕೈಗೊಂಡಿದೆ. ಅದರ ಕುರಿತು ಬೆಂಗಳೂರಿನ ಈಸ್ಟ್ ಝೋನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂತಹ ನಿತ್ಯ ಅವರು ನಮ್ಮ ತ್ರಿವರ್ಣ ನ್ಯೂಸ್ ಜೊತೆ ಮೊಬೈಲ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅವುಗಳೆಂದ್ರೆ ಕೋರ್ ಮತ್ತು ನಾನ್ ಕೋರ್ ವರ್ಕ್ಗಳಾಗಿ ವಿಂಗಡಿಸಿಕೊಂಡು ಕೆಲಸವನ್ನ ಆರಂಭಿಸಿದ್ದಾರೆ. ಮೊದಲನೇದಾಗಿ 16.9 ಕುಂಟೆ ಎಕರೆ ಭೂಮಿಯನ್ನ ಅಕ್ರಮ ಅತಿಕ್ರಮಣದಿಂದ ಮುಕ್ತಿಗೊಳಿಸಿ ಸರ್ಕಾರಿ ನಿಗಮದ ಅಧೀನಕ್ಕೆ ತಂದಿದ್ದಾರೆ. ಮಳೆ ನೀರಿನ ಸಮರ್ಥ ಸಂಗ್ರಹಣೆಗೆ ಕೆರೆಯ ತಳಭಾಗವನ್ನ ಸಮತಟ್ಟುಗೊಳಿಸಿ ಮಣ್ಣನ್ನ ತೆಗೆದು ಹಾಕಿದ್ದಾರೆ. ಕೆರೆಯ ಪಕ್ಕದಲ್ಲಿನ ಮನೆಗಳನ್ನ ಸುರಕ್ಷಿತಗೊಳಿಸಲು ತಡೆಗೋಡೆ ಮತ್ತು ಏರಿಗಳನ್ನ ನಿರ್ಮಿಸಿದ್ದಾರೆ. ಮಳೆಯ ನೀರು ಕೆರೆಯೊಳಗೆ ಹರಿಯಲು ಸೂಕ್ತವಾದ ನೈರ್ಮಲ್ಯ ಕಾಲುವೆಗಳನ್ನ ಹಾಗೂ ಸ್ಟಾಮ್ ವಾಟರ್ ಡ್ರೈನ್ ವ್ಯವಸ್ಥೆಗಳನ್ನ ಜೋಡಿಸಿದ್ದಾರೆ. ಜಲಮಟ್ಟ ನಿಯಂತ್ರಣದ ಜೊತೆಗೆ ನೀರಿನ ಹೊರಹರಿವು ಸಮತೋಲನದಲ್ಲಿರಲು ಸ್ಲೂಸ್ ಗೇಟ್ಗಳನ್ನ ಅಳವಡಿಸೋ ಕಾರ್ಯ ಸಹ ಆಗ್ತಾ ಇದೆ. ಇವೆಷ್ಟು ಕೆಲಸಗಳು ಮುಗಿಯುತ್ತಾ ಬರ್ತಿದೆ. ಇನ್ನೇನು 6 ರಿಂದ 8 ತಿಂಗಳ ಅವಧಿಯೊಳಗೆ ಒಂದು ಸ್ವಚ್ಛ ಸಮೃದ್ಧ ಕೆರೆಯು ಕಾಚರಕನಹಳ್ಳಿಯಲ್ಲಿ ತಲೆ ಎತ್ತುತ್ತೆ. ಕಾಚರಕನಹಳ್ಳಿಯ ಹೊಸ ಕೆರೆಯ ಯೋಜನೆ ಇಂದಿನ ಪರಿಸರ ಅಭಿವೃದ್ಧಿಗೆ ಒಂದು ಉದಾಹರಣೆಯಾಗಿ ನಿಂತಿದೆ. ಮುಂದೆ ಬಿಬಿಎಂಪಿ ಇಂತಹ ಹಲವಾರು ಕೆರೆ ಪುನಶ್ಚೇತನ ಯೋಜನೆಗಳನ್ನ ಕೈಗೊಳ್ಳಬೇಕಿದೆ. ಜಲ ಸಂಗ್ರಹಣೆಗೆ, ಪರಿಸರ ಸಂರಕ್ಷಣೆಗೆ ಮತ್ತು ಸಮುದಾಯಕ್ಕೆ ಉಪಯೋಗವಾಗುವಂತಹ ಯೋಜನೆಗಳು ನಗರವನ್ನ ಪರಿಸರ ಸ್ನೇಹಿಯಾಗಿ ಪರಿವರ್ತಿಸುವಲ್ಲಿ ಬಹುಪಾಲನ್ನ ನೀಡ್ತವೆ. ಈ ಕೆರೆ ನಿರ್ಮಾಣದ ಯೋಜನೆ ಕೇವಲ ಒಂದು ಕಾಮಗಾರಿ ಅಥವಾ ಭೂ ಸಂರಕ್ಷಣೆಯ ಸಾಹಸವಲ್ಲ, ಬದಲಾಗಿ ಅದು ನಗರಾಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಯ ನಡುವಿನ ನಿಖರ ಸಮತೋಲನದ ಸೂಚಕವಾಗಿದೆ. ಇದನ್ನ ಯಶಸ್ವಿಯಾಗಿ ರೂಪಿಸಲು ಸರ್ಕಾರದ ಹಿತದೃಷ್ಟಿಯ ಜೊತೆಗೆ ಸಾರ್ವಜನಿಕರ ಜವಾಬ್ದಾರಿಯೂ ಸಹ ಅತ್ಯಗತ್ಯ. ಕಾಚರಕನಹಳ್ಳಿಯ ಈ 16 ಎಕರೆ 9 ಗುಂಟೆ ಹೊಸ ಕೆರೆ ಇಂದು ಒಂದು ಮೊದಲ ಹೆಜ್ಜೆಯಾದ್ರೂ ಮುಂದಿನ ದಿನಗಳಲ್ಲಿ 1000 ಕೆರೆ ನಗರಿ ಅಂತ ಏನ್ ಹೆಸರಿತ್ತೋ ಪುನಃ ಆ ಹೆಸರು ರಾಜಧಾನಿ ಬೆಂಗಳೂರಿನ ತೆಕ್ಕಿಗೆ ಮರಳುವಂತಾಗ್ಲಿ ಅನ್ನೋದೇ ನಮ್ಮ ತ್ರಿವರ್ಣ ನ್ಯೂಸ್ನ ಆಶಯ.